ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವಿಶ್ವನಾಥ್ ಶರ್ಮಾ ಮಾತನಾಡ್ತಿರುವಂಥದ್ದು. ಆಗಸ್ಟ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಗ್ರಹ ಸಂಚಾರದಿಂದ ಆಗುವಂಥ ಬದಲಾವಣೆಗಳೇನು, ಈ ತಿಂಗಳಿನಲ್ಲಿ ಸಂಪೂರ್ಣ ಭವಿಷ್ಯವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನದ ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ಈ ಒಂದು ನಂಬರಿಗೆ ಕರೆ ಮಾಡಿ 100% ಪರಿಹಾರ ನೀಡುತ್ತೇವೆ. ನಿಮಗೆ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾದರೂ ಕೂಡ ಅದೇ ಕೆಲಸ ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸುತ್ತದೆ. ಉದ್ಯೋಗ ಬದಲಾವಣೆಯ ಯೋಜನೆಯಲ್ಲಿದ್ದರೆ ಉತ್ತಮ ಕಂಪನಿಯಿಂದ ಕರೆ ಬರುವಂಥ ಸಾಧ್ಯತೆ ಇದೆ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ನಿರಂತರ ಅಭ್ಯಾಸ ಮಾಡ್ತಾ ಇದ್ರೆ ಅನುಕೂಲಕರವಾದಂಥ ಬೆಳವಣಿಗೆ ಕಾಣ್ತೀರಿ. ಇನ್ನು ಆರ್ಥಿಕವಾಗಿ ಈ ತಿಂಗಳು ಹಣ ಬರುತ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವಂಥದ್ದು ತುಂಬ ಸವಾಲಾಗ್ತದೆ. ಗುರುವು ನಿಮ್ಮ ಹಣಕಾಸಿನ ಸ್ಥಿತಿಯನ್ನು ಸಂಪೂರ್ಣವಾಗಿ ಅಸ್ಥಿರವಾಗಿ ಇರುವಂತೆ ನೋಡಿಕೊಳ್ಳುತ್ತಾನೆ. ದೀರ್ಘಾವಧಿಯ ಹೂಡಿಕೆ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ಇದು ಉತ್ತಮವಾದಂಥ ಸಮಯವಾಗಿದೆ. ಇನ್ನು ವ್ಯವಹಾರ ನಡೆಸುತ್ತಿರುವವರಿಗೆ ಆಗಸ್ಟ್ ತಿಂಗಳಿನಲ್ಲಿ ಉತ್ತಮವಾದಂಥ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಸಮಯ ಇದಾಗಿದೆ. ಹೊಸ ಉತ್ಪನ್ನ, ಹೊಸ ಸೇವೆ ಹಾಗೂ ಹೊಸ ಮಾರುಕಟ್ಟೆಯಲ್ಲಿ ಪ್ರಯತ್ನ ಮಾಡ್ತಾ ಇದ್ರೆ ಉತ್ತಮ ಪ್ರತಿಕ್ರಿಯೆ ಸಿಗ್ತದೆ. ಆದರೆ ಪ್ರತಿಯೊಂದು ಒಪ್ಪಂದದಲ್ಲೂ ಕೂಡ ದಾಖಲೆಗಳನ್ನು ಎಚ್ಚರದಿಂದ ಪರಿಶೀಲನೆ ಮಾಡಿ. ಇನ್ನು ಕುಟುಂಬದಲ್ಲಿ ಕೆಲವು ದಿನಗಳಿಂದ ಮನಸ್ತಾಪಗಳು ದೂರವಾಗ್ತದೆ. ದೂರದಲ್ಲಿರುವಂತಹ ಸಂಬಂಧಿಕರ ಜೊತೆ ಮತ್ತೆ ಸಂಪರ್ಕ ಬೆಳೀತದೆ. ಈ ತಿಂಗಳಿನಲ್ಲಿ ನಿಮ್ಮ ಕುಟುಂಬದೊಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೆಯುವುದರಿಂದ ಹೆಚ್ಚಿನವಾದಂತಹ ನೆಮ್ಮದಿ ಅನ್ನುವಂಥದ್ದು ನೀವು ಕಾಣ್ತೀರಿ. ಇನ್ನು ಪ್ರೀತಿಯ ವಿಷಯದಲ್ಲಿ ಆತುರದ ನಿರ್ಧಾರ ತೆಗೊಳ್ಳಬೇಡ. ಸಣ್ಣ ಭಿನ್ನಾಭಿಪ್ರಾಯಗಳು ಕೂಡ ದೊಡ್ಡ ವಿಷಯಗಳನ್ನಾಗಿ ಮಾಡದೆ ಮಾತುಕತೆಗಳಿಂದನೇ ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ. ಪ್ರೀತಿಸುತ್ತಿರುವವರು ತಮ್ಮ ಕುಟುಂಬದಲ್ಲಿ ಹೇಳಿಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ನೋಡಬೇಕಾದ್ರೆ ಅನಿಯಮಿತ ಆಹಾರ ಪದ್ಧತಿ ಹಾಗೂ ನೀವು ಹೆಚ್ಚು ಕೆಲಸ ಮಾಡುವುದರಿಂದ ಆಯಾಸ ಕಾಣಿಸ್ತದೆ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ನಡೆಯುವುದು ಹಾಗೂ ಸಾಕಷ್ಟು ನೀರು ಕುಡಿಯುವುದರಿಂದ ಆರೋಗ್ಯದಲ್ಲಿ ಉತ್ತಮವಾದಂಥ ಫಲ ನೀಡುತ್ತದೆ. ಕನ್ಯಾ ರಾಶಿಯವರು ಈ ಆಗಸ್ಟ್ ತಿಂಗಳು ಪ್ರತಿ ಬುಧವಾರ ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಣೆ ಮಾಡಿ ಓಂ ಗಣಪತಿಯೇ ನಮಃ 21 ಬಾರಿ ಜಪ ಮಾಡುವುದರಿಂದ ಕೆಲಸದಲ್ಲಿರುವಂಥ ಅಡೆತಡೆಗಳು ಕಡಿಮೆ ಆಗ್ತದೆ. ಈ ತಿಂಗಳಿನಲ್ಲಿ ಹಸುವಿಗೆ ಒಂದು ದಿನ ಹಸಿರು ಮೇವನ್ನು ನೀಡುವುದರಿಂದ ಉತ್ತಮ ಲಾಭ ದೊರೆಯುತ್ತದೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಅವಸರವಲ್ಲ, ಯೋಜನೆ ಯಶಸ್ಸಿನ ಕೀಲಿಕೈ ಎಂಬುದನ್ನು ನೆನಪಿಸುವಂತ ಸಮಯ. ಕೆಲಸದಲ್ಲಿ ಶಿಸ್ತನ್ನು ಕಾಪಾಡಿಕೊಂಡ್ರೆ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಫಲವನ್ನು ನೀವು ನೋಡ್ತೀರಿ. ಇದಾಗಿತ್ತು ಕನ್ಯಾ ರಾಶಿಯವರ ಮಾಸ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಒಂದು ವಿಡಿಯೋಗಳಿಗಾಗಿ ಸಿಗೋಣ. ಧನ್ಯವಾದಗಳು.